ಅಂಡ ಓಲು ಇತ್ತನ್ನು ಬಂದು ಏರಿಯಾಗಳ ಗೊತ್ತಿದ್ದಾಂಡು ಮೂಲು ನೆಕ್ ಕೈತಲು ನೆಕ್ ಸಂಬಂಧಪಟ್ಟಿನ ಉಮಾಮಹೇಶ್ವರ ಒಂಜಿ ಈಶ್ವರ ದೇವಸ್ಥಾನ ಒಂಜಿ ಜೀರ್ಣೋದ್ಧಾರ ಪ್ರಕ್ರಿಯೆ ಆವಡು ಬಂದು ಸುಮಾರು 25 ವರ್ಷದ ನಮ್ಮ ಜೀರ್ಣೋದ್ಧಾರದ ಅಧ್ಯಕ್ಷರಾಯಿನ ಮನೋಜ್ ಸರಿಪಲ್ಲ ಅಂಚನೆ ಆನಂದ್ ಸರಿಪಲ್ಲ ಅಂಚನೆ ಮಾತ ಮುಲ್ತ ಪ್ರಮುಖರು ಸುಮಾರು 20 ವರ್ಷದ ಪ್ರಯತ್ನ ಮಲ್ತೊಂದಿತ್ತೇರು ಅವು ಒಂಜಿ ಹಂತಕ್ಕೆ ಬಂದಾಗ ಕೂಡ ವಿಳಂಬವಾದ ಆ ಕಾರ್ಯಕ್ರಮನ ಮಲ್ಪೆರೆ ಸಾಧ್ಯ ಒಂದೇ ಸುಮಾರು ಈ ಪ್ರಶ್ನಾ ವಿಮರ್ಶೆ ಮುಖಾಂತರ ಪ್ರಯತ್ನ ಮಲ್ತೇರು ಅಂಚ ಈ ಪ್ರಶ್ನೆ ಮುಖಾಂತರ ಲಾಸ್ಟ್ಗೆ ಒಂಜಿ ಮಲ್ಲ ಕಾರ್ಯಕ್ರಮ ಪೂರ ಮಲ್ತು ಜೀರ್ಣೋದ್ಧಾರಕ್ಕೆ ತಯಾರಾದಿತ್ತಂದು ಆ ಸಂದರ್ಭಡ್ ಕೂಡ ಲಾಸ್ಟ್ ಮಿನಿಟ್ಗೆ ಕಾರ್ಯಕ್ರಮ ಕ್ಯಾನ್ಸಲ್ ಆಂಡ್ ಅಂಚ ಒಂಜಿ ಪ್ರಶ್ನಾ ಮುಖಾಂತರ ವಿಮರ್ಶೆ ಮಲ್ಪುನಾಗ ಈ ನಿಖಲ್ನ ದೇವಸ್ಥಾನ ಇಂಚಿನ ಉಂಡು ಐಡ್ದಲ ಇತಿಹಾಸ ಇತ್ತಿನ ಮುಲ್ಪ ಒಂಜಿ ದೇವಿ ಶಕ್ತಿನ ದೇವಸ್ಥಾನ ಮೂಲ ಮಗಿರ್ದು ಪೋತುಂಡು ಆ ದೇವಿ ಶಕ್ತಿನ ನಿಕ್ಲು ಆರಾಧನೆ ಮಲ್ತಿಜಿಂಡ ಅಥವಾ ಐತ ದೈವಸ್ಥಾನ ಮಲ್ತಿಜಿಂಡ ನಿಕ್ಲು ಒವೇ ಒಂಜಿ ಪ್ರಯತ್ನ ಮಲ್ತನಲ್ಲ ನಿಕ್ಲಿಗೆ ನೀನು ದೇವಸ್ಥಾನ ಕಟ್ಟರೆ ಸಾಧ್ಯ ಇಜ್ಜಿ ಅಂಚನೆ ನಿಖಲ್ನ ಇಡೀ ಗ್ರಾಮ ಐಕೆ ಸಂಬಂಧಪಟ್ಟಿನ ಏರು ಉಳ್ಳೇರು ಅಕ್ಲೆಗಳ ಏರೆಗಳ ನೆಟ್ಟು ಸುಖ ಉಪ್ಪೇರೆ ಸಾಧ್ಯ ಇಜ್ಜಿ ನಿಖಲು ಒವೇ ನಿಖಲ್ನ ಕೆಲಸ ಪೂರ್ಣ ಆಪುಜಿ ಅಂಚ ಪಂಡದು ಆರು ಈ ದೈವಸ್ಥಾನ ಮಲ್ಪೊಡು ಪಂಡದು ಒಂಜಿ ಸೂಚನೆಯನ್ನು ಕೊರಿಯರು ಅಪಾಗ ಈ ಊರ್ದಾಕ್ಲೆಗೆ ಈ ದೈವಸ್ಥಾನ ಓಲುಂಡು ಪಂಪಿನ ವಿಷಯ ಗೊತ್ತಿಜ್ಜಾಂಡು ಬೊಕ್ಕ ಅರ್ನ ಸೂಚನೆ ಪ್ರಕಾರ ನಮ್ಮ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಸುರತ್ ಮಂಗಳೂರು ಉತ್ತರ ಕ್ಷೇತ್ರ ರಿತೇಶ್ ಬತ್ತೇರು ಇಂಜಿನಿಯರ್ ಆರು ಇಜ್ಜಿ ಆಯೆ ಕಡಿಮೆ ಮಲ್ತು ಕೊರ್ಪೆ ನಮ್ಮ ಆಯನವರ ಲೆತ್ತು ತೂಕ ಅಂದಾಂಡು ಅತನಾಗ ಎಂಕ್ಲೆ ಒಂಜಿ ಡೋನರ್ ತಿಕ್ಕೇರು ಅವು ಎಂಕ್ಲು ಮಲ್ಪ ಪಂಡದು ಅಂಚ ಕೆಂಪು ಕಲ್ಲದ ಅವೇನು ಇಂಚ ಈ ರೀತಿಡ್ ಕೆಂಪು ಕಲ್ಲದ ಒಂಜಿ ದೇವಸ್ಥಾನ ಕಟ್ಟ್ಯ ಕಟ್ಟದಾದನಗ ನೆಕ್ಕಿತೆ ಮರಕದಾದ ಮಲ್ಪುನು ಪಂಡ ಮೂಲ ಫೈನಾನ್ಷಿಯಲ್ ಏರ್ಲ ಒಂಜಿ ಗಟ್ಟಿದ ಪಂಡ ನೆಕ್ ಮುಟ್ಟ ಸೇರ್ತಿಜ್ಜಾನ್ ಅಂಚ ಇಂಕ್ಲ ಶೇಷಾದಿ ಭಟ್ರು ಬಂಡೇರು ನಮ್ಮ ತೋಟದ ಮರ ಉಂಡು ಅವೇನು ಕಡ್ಪುಗ ಅಂದು ಅವು ಮರ ಪಂಡ ಒಂಜಿ ಮಲೆ ತಲೆಕ ಉಂಡು ಮರ ಕಟ್ಪುನ ವಿಷಯ ಆಯ್ತು ಐನು ಕನಪಿನ ಮಲ್ಲ ಕಷ್ಟ ಇತ್ತಂದು ಅಂಚ ಮಾತ ಅವ್ರು ಭಾರಿ ಪ್ರಯತ್ನ ಮಲ್ತದು ಐಕ್ ರೋಪ್ ಪುರ ಮಲ್ತು ಒಯ್ತದು ಮರತ ವ್ಯವಸ್ಥೆಯನ್ನು ಮಲ್ತೇರು ಒಂಜಿ 7 ಲಕ್ಷದ ಮರತ ಕೊರತೆ ಅಂಡು ಐದು ಬೊಕ್ಕ ಐಕ್ ಒರಿಯೇ ಸೇರು ಒಂದು ಮರ ಮಲ್ತಂದು ಮರ ಮಲ್ತದು ಓಡುನು ಕಾಣತದ್ದು ಇದಾನಾಗ ಎಂಗ್ಲ ವೆಂಕಟ ಭಟ್ರು ಬತ್ತೇರು ಕೃಷ್ಣ ಭಟ್ರು ಒಂದು ನೆಕ್ ನಮ್ಮ ಓಡು ಪಾಡನ ಸರಿ ಹತ್ತು ಅವು ಗಾಳಿಗೆ ಪೂರ ಪೋವು ನೆಕ್ ನಮ್ಮ ತಾಮ್ರ ಪಾಡೋಡು ಒಂದು ಪಿತ್ತಾಳೆ ಪಾಡೋಡು ಒಂದು ಅಂಚ ಆರೊಂಜಿ PVS ಅಕ್ಕಲ್ಲ ಏರ್ನ ಪರಿಚಯದ ಅಕ್ಲು ಇತ್ತು ಅಕ್ಕಲ್ಡ ಪೋದು ಪಾತಿರ್ದು ಅಕ್ಲು ಒಂಜಿ 5 ಲಕ್ಷ ಡೊನೇಷನ್ ಕೊರ್ಪ ಪಂಡೇರು ಅಂಚ ಮಾತ ಸೇರ್ದು ಆರ್ಲವಂತೆ ಪಾಡಿಯರು ಮಾತ ಸೇರ್ದು ಒಂಜಿ 16 ಲಕ್ಷ ರೂಪಾಯಿದ ಐಕ್ ಪಿತ್ತಾಳೆ ಪಾಡ್ರೆ ಪಾಡ್ಯ ಪಿತ್ತಾಳೆ ಪಾಡ್ದು ಪಾತೆರ್ನಾಗ ಒಂಜಿ ಕೊಟೇಶನ್ ಬತ್ತಂಡು ಐಟ್ ಒಂಜಿ ಅಕಲು 5 ಲಕ್ಷ ರೂಪಾಯಿದ ಕೊಟೇಶನ್ ಕೊಡ್ದಿತ್ತೇರು ಐದು ಬಕ್ಕ ಐಕ್ ಈ ದೈವ ಏತು ವಿಶೇಷ ಪಂಡ ಓಡೆ ಒವೇ ಒಂಜಿ ಕೆಲಸಕ್ಕೆ ದುಂಬು ಪೋಂಡಲ್ಲ ಆ ಕೆಲಸ ಎಂಕ್ಲೇರ್ದು ದುಂಬು ಅವು ಏತು ಕಷ್ಟ ಆದಿತ್ತನಲ್ಲ ಅವು ಆಪುಂಡು ಇಂಚೆನೆ ಪಾತೆರ್ನಾಗ ಎಂಕ್ಲೊಂಜಿ ಅಶ್ವಿನ್ ಬೊಂಡಂತಿಲಾರ್ಡ ಪಾತೆರ್ದಿತ್ತ ಈ ಚಾವಡಿ ಪೇರು ಎಲ್ಲಂಜಿ ದೈವಲಿಗೆ ಚಾವಡಿ ಪೇರು ಕೊರ್ಪಿನ ನಿರ್ಧಾರ ಮಲ್ತದ ಅಂದು ಐಕಾರು ಬಂಡೇರು ಅವು ಆಪುಜಿ ಅವು
ಗ್ರಾಮದ ದೈವ ಅಂದಾಂಡ ಚಾವಡಿ ಕೊರ್ರೆ ಆಪುಜಿ ಐಕ್ ದಾದಾಂಡ್ಲ ಒಂಜಿ ಪ್ಲೇಸ್ ಉಪ್ಪು ಕಟ್ಟೆನ ಎಂಚಿನಾಡಲು ಉಪ್ಪೆರೆ ಅವು ಪಂಡ್ ಅಂಚೆ ಎಂಕ್ಲು ಅಂಚಿನ ದಾಲ ಗೊತ್ತಾಪುಜಿ ಪಂಡದ ಎಂಕ್ಲ ಮನಸ್ಸರಿತ್ತಂಡು ಬೊಕ್ಕ ತೂನಗ ಮುಲ್ಪ ಎದುರುಡು ಸೋಮಯಜಿ ಎದುರ್ದ ಜಾಗ ನೆತ್ತನೆ ಸರಿ ಎದುರ್ದ ಜಾಗನ ಆರು ದೊತ್ತೊಂದೊಂಜಿ ಎನ್ಮ 10-15 ವರ್ಷ ಆತನು ಅರೆಗೆ ದೊತ್ತೊನಿ ಕೂಡಲೇ ಈ ಜಾಗಿಡ್ ದೈವದ ಕಟ್ಟೆ ಉಣ್ಣೊಂದಾದಿತ್ತು ನನಗೆ ಅಂಚ ಆರವೇನು ವರ ಒಂಜಿ ಸಾಯ್ಬೇರ್ ನಾಲ್ಕು ಲೆತ್ತೊಂದು ಬತ್ತದ ಅವೇನು ದೆಪ್ಪೆರೆಂದು ಒಂಜಿ ಪ್ರಯತ್ನ ಮಲ್ತಿತ್ತೇರು ಮುರಣಿ 6 ಪಂಡಿಲೆ ಕೊಡು ಅವು ಕಡ್ಪೆರ ಬೈದಿನಾಕಲು ನನಲ ಜೆತ್ತಿನವಲೆ ಉಳ್ಳೇರಿಗೆ ಅಂಚಾದ ಆರೇನು ಪುನರ್ ನಿರ್ಮಾಣ ಮಲ್ಪೆರಿತೆ ಜಾಗೇನು ಕೊಡ್ತೇರು ಐಕಿತ ರಸ್ತೆ ಹಾಕೊಂಡು ಐಕಿ ಬೋಡೈನ ನೆಕ್ ಐತ ನೆತ್ತ ಓಡ್ದ ಖರ್ಚಿನ 6 ತೂಪೆಂದು ವಹಿಸೊಂದೇರು ಅಂಚಾದ ಈ ದೈವದ ಶಕ್ತಿ ಎಂಚ ಉಂಡು ಪಂಡದು ನಂಕ ಪಂಡ್ರೆ ಸಾಧ್ಯ ಅಜ್ಜಿ ಅಂಚಾದ ನಮ್ಮ ಮಾತೆರ್ಲ ಈ ದೈವ 250 ವರ್ಷ ಇರ್ತದೆ ದುಂಬು ವಾ ಕಾರಣಗ ಉಂತುದು ನಂಗೆ ಗೊತ್ತುಜ್ಜಿ ಆಂಡ ಇನ್ನಿಂದೇನು ಪುನರ್ ನಿರ್ಮಾಣ ಮಲ್ತದು ಈ ದೈವದ ಒಂಜಿ ಗಂಧ ಪ್ರಸಾದದ ತೊನ್ನ ಒಂಜಿ ಭಾಗ್ಯ ನಂಗೆ ದಿಕ್ಕದಂದು ಅಂಚಾದ ಎಲ್ಲಂಜಿ ನಡಪುನ ಕಾರ್ಯಕ್ರಮಗ್ ಮಾತೆಲ್ಲ ನಿಕ್ಲು ಬತ್ತದು ಸುಧಾರ್ಥ ಕೊರಡು ಪಂದು ಯಾನು ಈ ಸಂದರ್ಭಡ್ ವಿನಂತಿ ಮಲ್ತೊಂದುಲ್ಲೆ ನೆತ್ತ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಎಂಕ್ಲಿಗೆ ಬರುವ ಮುಂಚೆ ಆಗಮಶಾಸ್ತ್ರ ಬರುವ ಮುಂಚೆ ತುಳುನಾಡಿನಲ್ಲಿ ಜನಪದೀಯವಾಗಿ ನಾವು ದೈವಾರಾಧನೆಯಿಂದ ನಂಬಿಕೊಂಡು ಬಂದವರು. ಹಾಗಾಗಿ ದೈವಗಳಲ್ಲಿ ಸಂಸ್ಕೃತ ಶಬ್ದಗಳಿಲ್ಲ, ಅದು ಪ್ರಾರ್ಥನೆ, ಅದು ನುಡಿಗಟ್ಟಿನಲ್ಲಿ ಪ್ರಾರ್ಥನದ ಆಧಾರದಲ್ಲಿರ್ತಕ್ಕಂಥ ತುಳುವಿನ ನಿಜವಾಗಿರ್ತಕ್ಕಂಥ ಶಬ್ದ ಅಚ್ಚರಿಯ ಸ್ಪಷ್ಟವಾಗಿರ್ತಕ್ಕಂಥ ತುಳು ಇರ್ತಕ್ಕಂಥದ್ದು ಅದು ದೈವಾರಾಧನೆಯಲ್ಲಿ ತುಳುನಾಡ ಸರಿಯಾಗಿರ್ತಕ್ಕಂಥ ಸಂಸ್ಕೃತಿ, ಅದು ಪರಂಪರೆ. ಹಾಗಾಗಿ ಆ ದೈವಗಳಲ್ಲಿ ವಾಜಿಲ್ಲಾಯ ಒಂದು. ಧೂಮಾವತಿ ನಮ್ಮ ಜಿಲ್ಲೆ, 2 ಜಿಲ್ಲೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಧೂಮಾವತಿ ಆರಾಧನೆ ಇದೆ. ಹಾಗಾಗಿ ವೈದ್ಯನಾಥ ಮತ್ತು ಧೂಮಾವತಿ ಎರಡಕ್ಕೆ ಮಂತ್ರಾಧೀನ ದೈವಗಳು ಅಂತ ಉಲ್ಲೇಖ. ಮಂತ್ರ ಇರ್ತಕ್ಕಂಥ ದೈವ ಯಾವುದು ಹೇಳಿದ್ರೆ ಅದು ಧೂಮಾವತಿ, ಬಾಕಿಯೆಲ್ಲ ದೈವಗಳು ಪ್ರಾರ್ಥನದ ಆಧಾರದಲ್ಲಿ ಇರ್ತಕ್ಕಂಥ. ಹಾಗಾಗಿ ವಾಜಿಲ್ಲ ಹೇಗೆ ಬಂತು ಎಲ್ಲ ಉಲ್ಲೇಖಗಳಿದ್ದಾವೆ. ಹಾಗಾಗಿ ಸುಮಾರು 700 ವರ್ಷಗಳಿಂದ ಆರಾಧನೆ ಮಾಡಿರ್ತಕ್ಕಂಥದ್ದು 250 ವರ್ಷಗಳ ಹಿಂದೆ ಸಮಾಗಿರ್ತಕ್ಕಂಥ ವಾಜಿಲ್ಲಯ ಇವತ್ತು ಎದ್ದು ನಿಲ್ಲತಕ್ಕಂಥ ಸ್ಥಿತಿಗೆ ಬಂದಿದ್ದರೆ ಅದು ನಮಗೆ ಕೊಟ್ಟಿರ್ತಕ್ಕಂಥ ದೈವದ ಪ್ರೇರಣೆ. ಯಾಕಂದರೆ ದೈವ ಯಾವತ್ತೋ ಸ್ವೀಕಾರ ಮಾಡಬೋಯಿತು, ಯಾವತ್ತೋ ಎದ್ದು ನಿಲ್ಲಬೇಕಿತ್ತು. ಹೇಳಿದ್ರೆ ಇವತ್ತು ಯಾಕೆ ಜೀರ್ಣೋದ್ಧಾರ ಆಯ್ತು ಹೇಳಿದ್ರೆ ಆ ದೈವ ಒಂದು ಸಂಕಲ್ಪ ಮಾಡಿದೆ, ನಿಮ್ಮೆಲ್ಲರ ಕೈಯಲ್ಲಿ ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಯೋಗ ಬಂದಿದೆ. ಯಾವುದೇ ಕಾಲಘಟ್ಟದಲ್ಲಿ 200 ವರ್ಷಗಳ ಹಿಂದೆ ನಾವು ಈ ಭೂಮಿಯಲ್ಲಿ ಹುಟ್ಟಿದಿರ್ಬೋದು, ಈ ಕೆಲಸ ಮಾಡಿರ್ಬೋದು, ಇಲ್ಲಿ ಸೇವೆಯನ್ನು ಮಾಡಿರ್ಬೋದು, ಆ ಯೋಗದಲ್ಲಿ ವಾಜಿಲ್ಲಾಯ ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ ಅನ್ನತಕ್ಕಂಥ ಅನುಭವದಿಂದ ಆ ವಾಜಿಲ್ಲಾಯನ ಪ್ರೇರಣೆ ಇರೋದರಿಂದ ಅದ್ಭುತವಾಗಿ ಗಿರಿಧರ್ ಶೆಟ್ಟರು ಹೇಳಿದರು, ಅದ್ಭುತವಾಗಿರ್ತಕ್ಕಂಥ 1.5-2 ವರ್ಷ ಕಾಲಘಟ್ಟದಲ್ಲಿ ಇಷ್ಟು ಸುಂದರವಾಗಿರ್ತಕ್ಕಂಥ ದೈವಸ್ಥಾನ ಎದ್ದು ನಿಂತಿದೆ, ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ದೈವದ ಪ್ರೇರಣೆ, ದೈವದ ಪ್ರೇರಣೆ. ಹಾಗಾಗಿ ಯಾರೆಲ್ಲ ಇದರಲ್ಲಿ ಕೈ ಜೋಡಿಸಿದಿರಿ, ಇದು ದೈವದ ಪ್ರೇರಣೆ. ಯಾಕೆಂದರೆ ಉಲ್ಲೇಖ ಮಾಡಿದ ಕೇಳಿದ್ರೆ ಗಿರಿಧರ್ ಶೆಟ್ಟರು ನಾನು ಬಹಳ ಬ್ರಹ್ಮಕಲಶಗಳನ್ನು ಹೋಗಿದ್ದವರು, ನೋಡಿದವರು, ಮಾಡಿದವರು. ಸೀತಾರಾಮಣ್ಣ ಮತ್ತು ಗಿರಿಯನ್ನ ಎಲ್ಲೆಲ್ಲಿ ಇದ್ದಾರೆ ಅಲ್ಲಿ ಯಾವತ್ತು ಬ್ರಹ್ಮಕಲಶಗಳು ನಿಂತಿಲ್ಲ. ಇವತ್ತು ಪಳಲಿಯ ಜೀರ್ಣೋದ್ಧಾರ ಇರ್ಬೋದು, ಸೂರ್ಯನಾರಾಯಣ ದೇವಸ್ಥಾನ ಮರೋಳಿ ಇರ್ಬೋದು, ಕಟೀಲ್ನ ದುರ್ಗಾ ಪರಮೇಶ್ವರ ಇರ್ಬೋದು, ಪುತ್ತೂರು ಮಹಾಲಿಂಗೇಶ್ವರ ಇರ್ಬೋದು, ಎಲ್ಲ ಕಡೆ ನಾವು ಅವರನ್ನು ಜೋಡಿಸ್ತೇವೆ. ಅವರೇ ಇದ್ದಲ್ಲಿ ಅದು ಯಶಸ್ವಿಯಾಗಿ ಮಾಡಿದ್ದಾರೆ. ಗಿರಿಧರ್ ಶೆಟ್ಟರ ಯೋಗ ಬಹಳ ಒಳ್ಳೆಯದುಂಟು. ಅದು ಬ್ರಹ್ಮಕಲಶಕ್ಕೆ ಮಾತ್ರ, ರಾಜಕೀಯ ಬರಬೇಡಿ, ಸಮಸ್ಯೆ ಆಗುತ್ತೆ. ಈಗ ಬಂದವರೇ ನಮ್ಮ ಕಾಲು ಎಳೆದಿದ್ದಾರೆ, ಇನ್ನು ಅವರು ಬಂದರೂ ಕೆಳಗೆ ಇಳಿಸಿ ಆಗ್ತಾರೆ ಅಲ್ವಾ ವರ ಶೆಟ್ಟರೆ. ಹಾಗಾಗಿ ಹೇಳಿದೆ ನೀವು ಬ್ರಹ್ಮಕಲಶ ಮಾಡ್ತಾ ಇರಿ, ಸ್ವಲ್ಪ ರಾಜಕೀಯ ಬರಬೇಡಿ. ಬರ ಶೆಟ್ಟರಿಗೆ ಸಮಸ್ಯೆ ಆದಿತ್ತು ಅಲ್ಲ, ನೀವು ಡೇಂಜರ್ ಸ್ವಲ್ಪ. ಹೇಗೆ ಹೇಳಿದೆ, ಯಾಕೆ ಇದನ್ನು ಉಲ್ಲೇಖ ಮಾಡೋದಕ್ಕೆ ಹೇಳಿದ್ರೆ ಇದೆಲ್ಲದಕ್ಕೊಂದು ಶಕ್ತಿ ಬೇಕು, ಇದಕ್ಕೊಂದು ಭಗವಂತನ ಅನುಗ್ರಹಗಳು. ನಮ್ಮ ತುಳುನಾಡಿನ ದೈವಾರಾಧನೆಯ ಪರಂಪರೆಗಳು ಬಹಳ ಶ್ರೇಷ್ಠವಾಗಿ ನೇಮ ಅಥವಾ ಕೋಲ ಈ ಶಬ್ದಗಳ ಇವತ್ತು ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಬಹಳಷ್ಟು ಸಾಹಿತ್ಯ. ನೇಮೋತ್ಸವ ಈ ಜಾಗದಲ್ಲಿ ಏನೂ ಇರಲಿಲ್ಲ ಹೇಳಿದ್ರು ಗಿರಿಧರಣ್ಣ. ಏನೂ ಇಲ್ಲದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಈ ರೀತಿಯ ಇತಿಹಾಸ ಇತ್ತು ಅನ್ನೋದು ಗೊತ್ತಾಗೋದೇ ಭಾಳ ದೊಡ್ಡ ವಿಷಯ. ಹಾಗಾಗಿ ಪ್ರಶ್ನೆಗಳ ಮೂಲಕ ನಾವು ಏನನ್ನ ಅರ್ಥಕೊಂಡಿದ್ದೇವೆ ಅದನ್ನು ಪುನಃ ವಿಜ್ಞಾನಕ್ಕೆ ನಾವು ಸಮತೋಲನ ಮಾಡಿ ನೋಡಿದಾಗ ಏನು ನಮಗೆ ಉತ್ತರ ಸಿಕ್ಕಿದೆ ಇದೆಲ್ಲ ಸರಿಯಾಗಿದೆ ಎಲ್ಲದು ಸಹ. ಆ ದೃಷ್ಟಿಕೋನದಲ್ಲಿ ಇಲ್ಲಿ ಭಾಳಷ್ಟು ಕೆಲಸಗಳನ್ನು ಬಹುಶಃ ಗಿರಿಧರ್ ಶೆಟ್ಟರ ನೇತೃತ್ವದಲ್ಲಿ ಈ ಕೆಲಸಗಳಾಗ್ತಾ ಇದೆ. ನಾನು ಸ್ಟಾರ್ಟಿಂಗಲ್ಲೇ ಗಿರಿಧರಣ್ಣ ಹತ್ರ ಹೇಳಿದೆ, ಗಿರಿಧರ್ ಶೆಟ್ಟರು ಯಾವ ಕೆಲಸಕ್ಕೆ ಕೈ ಹಾಕ್ತಾರೆ, ಯಾವ ಬ್ರಹ್ಮಕಲಶ ಇರ್ಬೋದು, ದೈವದ ಕೆಲಸಗಳಿರ್ಬೋದು, ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ಅರ್ಧದಲ್ಲಿ ನಿಂತದ್ದು ಮಾತ್ರ ಇಷ್ಟವರೆಗಿಲ್ಲ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಅರ್ಧದಲ್ಲಿ ನಿಂತಂಥ ಯಾವುದೂ ದೇವರ ಕೆಲಸ ಇಲ್ಲವೇ ಇಲ್ಲ. ಅದರಲ್ಲಿ ಗಿರಿಧರ್ ಶೆಟ್ಟರಂತೂ ಬೇಗನೆ ಮುಗಿಸಿ ಬಿಡುವಂಥ ಕೆಲಸಗಳನ್ನು ಮಾಡುವಂಥ, ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಮಾಡುವಂಥ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸಹ ನಾವು ನೋಡಿದ್ದೇವೆ. ಇವತ್ತು ನಾವು ಈ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ.
ಸರ್ಕಾರದಿಂದ ಎಂಡೋಮೆಂಟ್ ಡಿಪಾರ್ಟ್ಮೆಂಟಿಂದ ತರುವಂಥ ಪ್ರಯತ್ನಗಳಾಗಿದೆ. ಆದರೆ ಶಾಸಕರ ನಿಧಿಯಿಂದ ನಾನು 10 ಲಕ್ಷವನ್ನು ನಿಮಗೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಕೊಟ್ಟಿದ್ದೇನೆ. ಅದರಲ್ಲಿ 5 ಲಕ್ಷವನ್ನು ಇವಾಗಲೇ ನಾನು ಮೂಮೆಂಟ್ ಮಾಡಿದ್ದೇನೆ. ಬೇರೆ ಸೋರ್ಸ್ಗಳಿಂದ ಸಹ 1 ಲಕ್ಷವನ್ನೇ ಇಲ್ಲಿ ಮಾಡಿ ಕೊಟ್ಟಿದ್ದೇನೆ. ಆದರೆ ಹಿಂದೆ ನಾವು ಎಷ್ಟು ಮಾಡ್ತಾಯಿದ್ವು ಆ ರೀತಿಯಲ್ಲಿ ಆಗ್ತಾಯಿಲ್ಲ. ಹಿಂದೆ ಇವರಿಗೆ ಕೇಳಿದರೆ ನಾವು 25-50 ಅಂತ ಹೇಳಿದ್ರೆ ನಲ್ಲಣ್ಣ ಹೇಳಿದಾಗೆ ಅವ್ರ ಹತ್ರನೇ ಹೇಳಿ, ಅವ್ರ ಲೆಟ್ರ್ ತಗೊಂಡು ಅಥವಾ ಯಡಿಯೂರಪ್ಪನವ್ರ ಹತ್ರ ಹೇಳಿ ಒಂದೆರಡು